ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವಾಸು, ನಾನು ಹಾವನ್ನ ಅಡ್ಡ ಇಟ್ಕೊಂಡು ಸಿದ್ದು ಮನೆಗೆ ಅನುಮಾನ ಬರದೇ ಇರೋ ಹಾಗೆ ಹೋಗ್ತೀನಿ. ಒಳಗಡೆ ಹೋದ್ಮೇಲೆ ಸಿದ್ದು ಸಂಪದ ಅಲ್ಲೇ ಇದ್ರೆ ಸಿಗ್ನಲ್ ಕೊಡ್ತೀನಿ. ಆಗ ನೀನು ಬಾ, ಇಬ್ಬರನ್ನು ಮಿಸ್ ಆಗದೆ ಇರೋ ಹಾಗೆ ಹಿಡಿಯೋಣ. ಆಗ್ಲಿ ಶೌರ್ಯ, ನಡಿ. ನಿನ್ ಸೈಡ್ ಎಲ್ಲ ಓಕೆನಾ? ಓಕೆ ಸರ್. ನೋಡೋದಕ್ಕೆ ವಿಷಪೂರಿತ ಹಾವು, ಹಲ್ಲು ಯಾವಾಗಲೂ ತೆಗೆದುಬಿಟ್ಟಿದ್ದೀನಿ, ಕಚ್ಚಿದ್ರೂ ಏನಾಗಲ್ಲ. ವೆರಿ ಗುಡ್. ನನಗವರು ಜೀವಂತವಾಗಬೇಕು. ಒಳಗಡೆ ಬಿಡು, ಡೈರೆಕ್ಟ್ ಆಗಿ ಮನೆ ಒಳಗೆ ಹೋಗೋ ಥರ ಬಿಡು. ಸರಿ ಸರ್. ಏನೇ ಇದು ಹೀಗ್ ಬರ್ತಾ ಇದೆ? ಎಲ್ಲಾದ್ರೂ ನೀವ್ ಅದ್ರ ಬಾಲ ತುಳಿದಿದ್ದೀರೇನೋ? ದ್ವೇಷ ಇಟ್ಕೊಂಡು ನಿಮ್ಮನ್ ಕಚ್ಚಕ್ ಬಂದಿರ್ಬೋದಮ್ಮ. ಮೊದ್ಲೇ ಭಯದಲ್ಲಿ ಎದೆ ಒಡೆದೋಗ್ತಾ ಇದೆ, ನೀನಿನ್ನೂ ಭಯ ಪಡಿಸ್ತಿದ್ಯಲ್ಲೇ. ಊರ್ ಜನಗಳಿಗೆಲ್ಲ ನಾನು ಸಾಲ ಕೊಟ್ಟಿದ್ದೀನಿ. ನಾಗಮ್ಮ, ನನ್ನೇನು ಮಾಡ್ಬೇಡ. ನಾನು ಒಳಗಡೆ ಹೋಗ್ತೀನಿ, ನೀನು ಇಲ್ಲೇ ಇರು. ಹಾ ಆಯ್ತು ಸರ್. ಈ ಬುಟ್ಟಿ ವಾಸನೆ ತೋರಿಸಿ, ಅದೇ ಬುಟ್ಟಿ ಒಳಗಡೆ ಬಂದು ಮಲ್ಕೊಳತ್ತೆ. ಸರಿ, ಬುಟ್ಟಿ ಕೊಡು. ನೀನಿಲ್ಲೇ ಇರು. ಸ್ಯಾಮ್, ಅನ್ಕೊಂಡಂಗೆ ಶೌರ್ಯ ಬಂದ್ಬಿಟ್ಟ.
ಸಿದ್ದು? ಆಲ್ರೆಡಿ ಮನೆ ಒಳಗೆ ಎಂಟರ್ ಆಗಿದ್ದಾನೆ ಸ್ಯಾಮ್. ಫಾಸ್ಟ್ ಆಗಿ ಇಲ್ಲಿ ನಮ್ಗೆ ಗುರ್ತಿಲ್ದೇ ಇರೋ ಹಾಗೆ ಬಚ್ಚಿಡು. ಆ್ಯಂಡ್ ನಾವು ಶೌರ್ಯಾಗಿ ಯಾವುದೇ ಪರಿಸ್ಥಿತಿಯಲ್ಲೂ ಕಾಣಿಸ್ಬಾರ್ದು. ಹೊರಟೋಗೋಣ ಬಾ ಸಿದ್ದು. ಹೋಗೋಕ್ಕಾಗಲ್ಲ ಸ್ಯಾಮ್, ಹೊರಗಡೆ ಪೊಲೀಸ್ನವರಿದ್ದಾರೆ. ಇವಾಗ ಏನ್ ಮಾಡೋದು ಸಿದ್ದು? ಅಮ್ಮೋರೆ, ನನ್ ಶ್ರೀದೇವಿ ಏನಾದ್ರು ಈ ಕಡೆ ಬಂದ್ಲಾ? ಶ್ರೀದೇವಿನಾ? ಹೌದಮ್ಮೋರೆ, ಶ್ರೀದೇವಿ ಅಂದ್ರೆ ಹುಡುಗಿ ಅಲ್ಲ, ಹಾವು. ಅದು ನಿಮ್ದೇನಾ? ಆ ರೂಮ್ ಒಳಗಡೆ ಹೋಯ್ತು ನೋಡಿ. ಆ ಸಿದ್ದು, ಎಲ್ಲಿದೆಯೋ ಸಿದ್ದು? ಎಲ್ಲಿದೆಯೋ ಸಿದ್ದು? ಕನ್ಫರ್ಮ್ ಆಗಿ ಇಲ್ಲೇ ಇದೆಯಾ ಅನ್ಕೊಂಡೆ. ನೀನಿಲ್ಲಿಲ್ಲ ಅಂದ್ರೆ ಆಶ್ಚರ್ಯ ಆಗ್ತಾ ಇದೆ. ಸಿದ್ದು, ಇರು ಸ್ಯಾಮ್, ಕಿರ್ಚ್ಬೇಡ ಕಿರ್ಚ್ಬೇಡ. ನನ್ನ ಮನಸ್ಸು ಯಾಕೋ ನೀನಿಲ್ಲೇ ಇದೆಯಾ ಅಂತ ಹೇಳ್ತಾ ಇದೆ. ಒಂದ್ ವೇಳೆ ನಾನು ಬರ್ತಿದ್ದೀನಿ ಅಂತ ನಿನಗೆ ಗೊತ್ತಾಗಿದೆಯೋ ಹೇಗೆ? ಹಾವು ಹಿಡ್ದಿರ್ತಾನ ಏನೋ ಅಮ್ಮ, ನೋಡೋಣ ಬಾ. ನನ್ ಶ್ರೀದೇವಿ ತುಂಬಾ ಕೋಪದಲ್ಲೋಳಮ್ಮ. ನೀವು ಹೊರಗಡೆ ಹೋಗಿ, ಇಲ್ಲ ಅಂದ್ರೆ ಕಚ್ಬಿಡ್ಬೋದು. ಹೋಗಿ ಹೋಗಿ. ಬಾ ಬಾ. ಕಿರ್ಚ್ಬೇಡ ಕಿರ್ಚ್ಬೇಡ.
ಒಳಗಡೆ ಯಾರೋ ಇದ್ದಾರೆ. ಡೋರ್ ಲಾಕ್ ಆಗಿದೆಯಲ್ಲ. ಯಾರೋ ಒಳಗಡೆ, ಬಾಗಿಲು ತೆಗೀರಿ, ಬಾಗಿಲು ತೆಗೀರಿ. ಯಾರಾದ್ರೂ ಇದ್ದೀರಾ? ಬಾಗಿಲು ತೆಗೀರಿ, ನಿಮ್ಮನ್ನೇ. ಯಾರಿದ್ದೀರಾ ಒಳಗೆ? ಬಾಗಿಲು ತೆಗೀರಿ. ಬಾಗಿಲು ತೆಗೀರಿ. ಓಯ್ ಹಾವಾಡಿಗ, ಇಲ್ಲಿ ನೋಡು, ನಿನ್ ಶ್ರೀದೇವಿ ಇಲ್ಲೇ ಇದ್ದಾಳೆ. ಬಾರಯ್ಯ, ಯೋಚನೆ ಮಾಡ್ತಾ ಇದೆಯಲ್ಲ, ಬಂದು ತಗೊಂಡು ಹೋಗು. ಬಾ. ಅಯ್ಯೋ ಬಾರಪ್ಪ, ತಗೋ ನಿನ್ ಶ್ರೀದೇವಿನ. ನಿನ್ ಶ್ರೀದೇವಿ ಹುಷಾರಯ್ಯ, ಕಚ್ಚಿದ್ರೆ ಪಟಕ್ ಅಂತ ಪ್ರಾಣ ಹೋಗ್ಬಿಡುತ್ತೆ. ಸರಿ ಅಮ್ಮೋರೆ. ಅಮ್ಮಯ್ಯ, ಹುಷಾರಾಗಿ ತಗೊಂಡು ಹೋಗು. ಆಯ್ತಮ್ಮೋರೆ. ಏನು ಆಯ್ತು? ಹಾವು ಕಚ್ಬಿಡ್ತು ಅತ್ತೆ. ಹಾಸ್ಪಿಟ್ಲಿಗೆ ಹೋಗೋಣ, ನಡಿಯೋ. ಬೇಡ ಅಮ್ಮ, ಹೊರಗಡೆ ಪೊಲೀಸ್ನವರಿದ್ದಾರೆ. ಪೊಲೀಸ್ನವರಾ? ಹೌದು, ಹಾವಾಡಿಗನ್ಗೆ ಟಪ್ಪಲ್ ಬಂದಿದ್ದು ಶೌರ್ಯ.
ಹಾವನ್ನ ಅಡ್ಡ ಇಟ್ಕೊಂಡು ನಾವಿದೀವೋ ಇಲ್ವೋ ಅಂತ ಚೆಕ್ ಮಾಡಕ್ ಬಂದಿದ್ದ. ಈಗೇನೋ ಮಾಡೋದು? ಏ ಲಕ್ಷ್ಮಿ, ಅರ್ಶಿನದ ಕೊಂಬನ ಪುಡಿ ಮಾಡ್ಕೊಂಡು ತಗೊಂಡ್ ಬಾ. ಸರಿ ಅಮ್ಮ. ಬೇಗ ತಗೊಂಡ್ ಬಾ. ಸಿದ್ದು, ಸ್ಯಾಮ್, ಆ ಶೌರ್ಯ ನನ್ ಮಗನ ಹಿಡಿಬೇಕು ಅಂತ ನೋಡ್ತಿದ್ದಾನೆ. ಅವನ್ನ ಸುಮ್ನೆ ಬಿಡಬಾರ್ದು. ಇದೇನ್ ಕರ್ಮನಪ್ಪ ದೇವ್ರೆ. ಇರೋ ಒಬ್ಬ ಮಗನ್ಗೆ ಹಾವು ಕಚ್ಬಿಟ್ಟಿದೆ. ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ರೆ ಹೊರಗಡೆ ಆ ಶೌರ್ಯ ಯಮನ್ ತರ ಕಾಯ್ತಾ ಇದ್ದಾನೆ. ನಿನ್ನನ್ ಕಾಪಾಡ್ಕೊಳ್ಳೋದು ಹೇಗೆ? ಸ್ಯಾಮ್, ಅಮ್ಮ, ಮಾಕಾಳಮ್ಮ ತಾಯಿ, ನನ್ ಮಗನ್ ಕಾಪಾಡಮ್ಮ. ಅವನ್ಗೇನು ಆಗದೆ ಇರೋ ಹಾಗೆ ನೋಡ್ಕೊಂಡ್ರೆ ನಾಳೆ ಜಾತ್ರೆಯಲ್ಲಿ ಹರಕೆ ತೀರಿಸ್ತೀನಿ. ಕೆಂಡದ ಮೇಲೆ ಕೂಡ ನಡೀತೀನಿ ತಾಯಿ. ಅಮ್ಮ, ಅಮ್ಮ, ನಾಳೆ ಜಾತ್ರೆನಾ? ಹೌದು ಕಣೋ, ಎಷ್ಟೇ ಕಷ್ಟ ಆದ್ರೂ ನಿನ್ಗೋಸ್ಕರ ಕೆಂಡದ ಮೇಲೆ ನಡೀತೀನಿ. ಅಮ್ಮವ್ರೆ ತಗೊಳ್ಳಿ. ಜಾತ್ರೆ ನಾಳೆನೆ ಅಂದಂಗಾಯ್ತು. ಇದೇ ರೈಟ್ ಟೈಮ್. ಸಿದ್ದು, ಎಲ್ಲಿದ್ಯೋ? ಯಾಕೆ ಶೌರ್ಯ, ಸಿದ್ದು ಸಂಪದ ಅಲ್ಲಿಲ್ವಾ? ಮನೆ ಪೂರ್ತಿ ಹುಡುಕ್ತೆ ವಾಸು, ಆದ್ರೆ ಸಿದ್ದು ಸಂಪದ ಎಲ್ಲೂ ಕಾಣಲೇ ಇಲ್ಲ. ಅಟ್ಲೀಸ್ಟ್ ಒಂದು ಚಿಕ್ಕ ಕ್ಲೂ ಕೂಡ ಸಿಗ್ಲಿಲ್ಲ. ಛೇ, ಒಂದ್ ವೇಳೆ ನೀನು ಇಲ್ಲಿಗೆ ಬರ್ತೀಯ ಅಂತ ಸಿದ್ದು ಗೊತ್ತಾಗಿದೆಯೇನೋ? ಬಹುಶಃ ಬಚ್ಚಿಟ್ಕೊಂಡಿರ್ಬೋದು. ನನಗೂ ಆ ಅನುಮಾನನೇ ಬಂತು. ಅದಕ್ಕೆ ಬೆಡ್ರೂಮ್ಗೂ ಹೋದೆ. ಸಿದ್ದು ಸಂಪದಾಗ್ ಸಂಬಂಧಪಟ್ಟಿರೋ ಬ್ಯಾಗ್ಸು, ಬಟ್ಟೆಗಳು ಎಕ್ಸೆಟ್ರಾ ಕ್ಲೂಸ್ ಏನಾದರೂ ಸಿಗುತ್ತೇನೋ ಅಂತ. ಬಟ್ ಅವರಲ್ಲಿರೋ ಥರ ಯಾವ ಆಧಾರಗಳು ಸಿಗ್ಲಿಲ್ಲ. ಅವರು ಈ ಮನೆಯಲ್ಲೂ ಇಲ್ದೇನೆ, ಬೆಂಗಳೂರನ್ನೂ ದಾಟು ಹೋಗ್ದೇನೆ ಎಲ್ಲಿದ್ದಾರೆ? ಅವನ ವಿಷಯದಲ್ಲಿ ನಾವೇನೋ ಮಿಸ್ಟೇಕ್ ಮಾಡ್ತಿದ್ದೀವಿ ವಾಸು. ಏನೇ ಆದ್ರೂ ಮೊದಲು ಮೀನಾಕ್ಷಮ್ಮನ ಮನೆ ಹತ್ರ ಮಫ್ತಿಲಿ 2 ಕಾನ್ಸ್ಟೇಬಲ್ಸ್ನ ಇರೋದಕ್ಕೆ ಹೇಳಿ. ಯಾವುದೋ ಒಂದು ಟೈಮಲ್ಲಿ ಅವರು ಮನೆಗೆ ಬಂದರೂ ಬರ್ಬೋದು. ಆಲ್ರೆಡಿ ಗನ್ ಫುಲ್ ಲೋಡ್ ಮಾಡಿಟ್ಟಿದ್ದೀನಿ. ಅವನು ಕಾಣಿಸ್ತಿದ್ದ ಹಾಗೆ ಫುಲ್ ಮ್ಯಾಗ್ಝಿನ್ ಅವನು ಎದೆಗಿಳಿಸ್ತೀನಿ. ಅಯ್ಯ, ನೀವೇನು ಅನ್ಕೊಳಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಯ್ಯ. ಹೇಳಿ. ಅಂಜನ ಹಾಕಿದ್ರೆ ಯಾರೆಲ್ಲಿದ್ದಾರೆ ಅಂತ ಹೇಳ್ತಾರಯ್ಯ. ಅವ್ರು ಯಾವ ದಿಕ್ಕಲ್ಲಿದ್ದಾರೆ ಅಂತ ಗೊತ್ತಾಗತ್ತೆ. ಆ ದಿಕ್ಕಿಗೆ ಹೋಗಿ ಹುಡುಕಿದ್ರೆ ಗೊತ್ತಾಗತ್ತಯ್ಯ. ನನಗೆ ಗೊತ್ತಿರೋರು ಇದಾರಯ್ಯ. ಸಾರಿ, ನಾನು ಅಂಥದ್ದನ್ನೆಲ್ಲ ನಂಬಲ್ಲ. ಬಟ್ ಆ ಪ್ರಯೋಗನೂ ಲಾಸ್ಟ್ ಟೈಮ್ ನಮ್ಮ ಮನೇಲಿ ನಡೆದು ಹೋಗಿದೆ. ಎನಿವೆ, ಥ್ಯಾಂಕ್ ಯು. ಕೇಳ್ತಿದ್ದ ಹಾಗೆ ತುಂಬ ಹೆಲ್ಪ್ ಮಾಡಿದ್ರಿ. ಅಯ್ಯೋ, ಅದ್ರಲ್ಲಿ ಏನಿದೆ ಸಾರು? ನಿಮ್ಮಂಥ ಒಳ್ಳೆಯವರಿಗೆ ನನ್ನಿಂದ ಒಳ್ಳೇದಾದ್ರೆ ಸಾಕು. ಅದಕ್ಕಿಂತ ಇನ್ನೇನು ಬೇಕು ಹೇಳಿ? ತಗೊಳ್ಳಿ. ಅಯ್ಯೋ, ಪರವಾಗಿಲ್ಲ ಸರ್. ತಗೊಳ್ಳಿ, ಪರವಾಗಿಲ್ಲ. ನಿಮ್ಮ ಜೀವನಕ್ಕೆ ಆಧಾರ ಹಾವೇ ಅಂತ ಗೊತ್ತು. ಬಟ್ ಮ್ಯಾಕ್ಸಿಮಮ್ ಬೇರೆ ಕೆಲಸ ಮಾಡೋಕ್ಕೂ ಟ್ರೈ ಮಾಡಿ. ಸರಿ ಸಾರು. ಮೂಕ ಜೀವಿಗಳನ್ನು ಒಂದೇ ಜಾಗದಲ್ಲಿ ಬಂಧಿಸಿಡೋದು ಒಳ್ಳೇದಲ್ಲ. ಆಯ್ತು ಸರ್. ನಾವು ನೆಕ್ಸ್ಟ್ ಏನ್ ಮಾಡೋದು ಶೌರ್ಯ? ಹೇಳ್ತೀನಿ. ಆಫೀಸರ್ ದಿನ ಈ ಟೈಮ್ಗೆ ಮನೆಗೆ ಬರ್ತಿದ್ರಲ್ಲ, ಇವತ್ತು ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ? ಕಲ್ಯಾಣಿ, ಯಾಕೆ ಶೌರ್ಯ ಇನ್ನೂ ಬರ್ಲಿಲ್ವಾ? ಹೌದಮ್ಮ, ಎಲ್ಲೋ ಹೈಯರ್ ಆಫೀಸರ್ ಜೊತೆ ಮೀಟಿಂಗಲ್ಲಿ ಇದ್ದಾನೆ ಅಂತ ಕಾಣಿಸುತ್ತೆ. ಯೋಚನೆ ಮಾಡಬೇಡ. ಸರಿನಮ್ಮ. ಬೆಳಿಗ್ಗೆ ಮದ್ರಂಗಿ ಹಚ್ಕೊಂಡಿದ್ಯಲ್ಲ, ಅದು ಹಾಳಾಗಿ ಹೋಯ್ತಲ್ಲ, ಅದಕ್ಕೆ ಮತ್ತೆ ಹಚ್ಕೊಳ್ಳಿ ಅಂತ ತಂದಿದ್ದೀನಿ. ರಾತ್ರಿ ಮಲಗೋದಕ್ಕೆ ಮುಂಚೆ ಹಚ್ಕೋ, ಬೆಳಗ್ಗೆ ಆಗೋಷ್ಟರಲ್ಲಿ ಚೆನ್ನಾಗಿ ಕೆಂಪಾಗಿರುತ್ತೆ. ತಗೊಮ್ಮ.
ಥ್ಯಾಂಕ್ಸ್ ಅಮ್ಮ. ಆಫೀಸರ್ ಬಂದ ತಕ್ಷಣ ಗೋರಂಟಿ ಹಾಕಿಸ್ಕೋತೀನಿ. ತುಂಬ ಬೇಡಿಕೆಗಳಿವೆ ತಾಯಿ ಮಗಳಿಗೆ, ಆದರೆ ನೆರವೇರೋದಕ್ಕೆ ನಾನು ಬಿಡಬೇಕಲ್ಲ. ಒಲೆ ಮೇಲೆ ಏನಾದರೂ ಇಟ್ಟಿದ್ಯಾ? ಏನೋ ಸುಟ್ಟೋದ್ ವಾಸನೆ ಬರ್ತಿದೆ. ಅಯ್ಯೋ ಹೌದಮ್ಮ, ಮರ್ತೇ ಹೋದೆ. ನನ್ನ ಮಗನ ಕೈಲಿ ಗೋರಂಟಿ ಹಾಕಿಸ್ಕೊಂಡು ವಯ್ಯಾರ ಮಾಡಬೇಕು ಅನ್ಕೊಂಡಿದ್ಯಾ ಕಲ್ಯಾಣಿ? ವಯ್ಯಾರ ಅಲ್ಲ, ನಿನ್ನ ಕಣ್ಣಲ್ಲಿ ಒಂದು ಸಣ್ಣ ಆನಂದ ಕೂಡ ಬರೋದಕ್ಕೆ ಬಿಡಲ್ಲ. ದಮಯಂತಿ ಯಾಕೆ ಆ ಬೋಲ್ನ ಹಾಗೆ ನೋಡ್ತಿದ್ದಾಳೆ? ಏನೋ ಮಾಡಕ್ಕೆ ಹೊರಟಿದ್ದಾಳೆ ಅನಿಸ್ತಾ ಇದೆ.